ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ತುಂಗಭದ್ರಾ ಜಲಾಶಯ ಬಗ್ಗೆ ಸವಿಸ್ತಾರವಾಗಿ ಉತ್ತರವನ್ನು ನೀಡಿದ್ದಾರೆ. ಅದರ ಒಂದು ವಿಚಾರವನ್ನು ಹೇಳಿದರು. ನಾವು ಹಿಂದೆ ಕ್ರೆಸ್ಟ್ ಗೇಟ್ 19 ಅದು ಕಳಚ್ಕೊಂಡು ನೀರಲ್ಲಿ ಕೊಚ್ಚೋದಂಥ ಸಂದರ್ಭದಲ್ಲಿ ರೈತರಿಗೆ ಯಾವ ರೀತಿ ಅನ್ಯಾಯ ಆಯಿತು, ಆ ಸಂದರ್ಭ ನಾವು ಕೂಡ ವಿರೋಧ ಪಕ್ಷದ ನಾಯಕರು ನಾವು ಎಲ್ಲರೂ ಕೂಡ ಅಲ್ಲಿ ಭೇಟಿಯನ್ನು ನೀಡಿದ್ವಿ. ನಾವು ಟೀಕೆ ಮಾಡಿರ್ತಕ್ಕಂಥದ್ದು ರಾಜಕೀಯ ಕಾರಣಕ್ಕಲ್ಲ, ರೈತರಲ್ಲೇನು ಪರದಾಡ್ತಾ ಇದ್ದರು, ಆ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೇಳಿಕೆಗಳನ್ನು ನೀಡಿದ್ದೇ ಹೊರತು ರಾಜಕೀಯ ಹೇಳಿಕೆ ಅಲ್ಲ, ರೈತರ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ನಮ್ಗೆ ಅರ್ಥ ಆಗ್ತದೆ, ಯಾಕೆಂತ ಹೇಳಿದ್ರೆ TB ಬೋರ್ಡ್ ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥದ್ದು BJP ಸರ್ಕಾರ ಬಂದಾಗಲ್ಲ ಅವೆಲ್ಲ ಮಾಹಿತಿ ಇದೆ. TB ಬೋರ್ಡಲ್ಲಿ ಇವತ್ತು ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಯಾವುದೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ಆ ಬೋರ್ಡಲ್ಲಿ ಡಿಸ್ಕಷನ್ ಆಗಿ ಆಗಬೇಕಾಗ್ತದೆ. ಒಂದು ಮಾನ್ಯ ಸಚಿವರು ಹೇಳಿದಾಗೆ ಇವತ್ತು ಪಕ್ಕದ ನೆರೆ ರಾಜ್ಯಕ್ಕೆ ಆಗಬೇಕಾಗಿರ್ತಕ್ಕಂಥದ್ದು ಏನಿಲ್ಲ, ನೀರು ಹೋಗೇ ಹೋಗ್ತದೆ ಅಲ್ಲಿ. ಆದರೆ ಇಲ್ಲಿ ಡ್ಯಾಮು ಮತ್ತೊಂದು ಏನೇ ಸಮಸ್ಯೆ ಆದರೂ ಕೂಡ ಪರದಾಡ್ತಕ್ಕಂಥದ್ದು ನಮ್ಮ ಈ 4 ಜಿಲ್ಲೆಯ ರೈತರುಗಳು. ಹಾಗಾಗಿ ಮಾನ್ಯ ಸಚಿವರು ಹೇಳಿಕೆ ಹೇಳಿದರು, ಅವರು ಆಂಧ್ರವರು ಕೋಆಪ್ರೇಟ್ ಮಾಡದಿದ್ರು ಕೂಡ ನಾವೇ ಅದರ ದುಡ್ಡನ್ನು ಕೂಡ ನಾವೇ ಬರ್ಸೋದಕ್ಕೆ ಹೇಳಿದೆವು ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಅದನ್ನು ಈ ಸಂದರ್ಭ ಇಷ್ಟೇ ಹೇಳ್ತಕ್ಕಂಥದ್ದು. ಇವತ್ತು ರೈತರಿಗೆ ಅವ್ರು ಹೇಳಿದಾಗೆ ಈ ಬಾರಿ ಅಂತೂ ಎರಡನೇ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಮೊನ್ನೆ DK ಶಿವಕುಮಾರ್ ಸಾಹೇಬ್ರೀಗ ಆಂಧ್ರ ತೆಲಂಗಾಣ ಎಲ್ಲ ರಾಜ್ಯಗಳಿಗೆ ಮಾತನಾಡಿ ನಾವು ಕೂಡ ನಮ್ಮ ಕಡೆಯಿಂದ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಒತ್ತಡನ ಹಾಕಬೇಕು, ತತ್ಕ್ಷಣ ಮತ್ತೊಮ್ಮೆ ಬೋರ್ಡ್ ಮೀಟಿಂಗ್ ಕರೆದು ಆ 32 ಗೇಟ್ ಈಗಿನ ಪ್ರಕಾರ 1 ಗೇಟ್ ಆಲ್ರೆಡಿ ಎಲ್ಲ ಬಂದಿದೆ ಹೊಸದಾಗಿ, 32 ಗೇಟ್ ಏನು ರೀಪ್ಲೇಸ್ಮೆಂಟ್ ಆಗಬೇಕು, ತತ್ಕ್ಷಣ ಟೆಂಡರ್ ಕರೆದು ಆ ರೀತಿ ಯಾವ ರೀತಿ ಅದನ್ನು ಒತ್ತಡ ಹಾಕಬೇಕು, ಅವರು ಅದನ್ನು ಒತ್ತಡ ಹಾಕ್ತಕ್ಕಂಥ ಕೆಲಸ ಮಾಡಲಿ. ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ನಮ್ಮ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಯಾವ ರೀತಿ ಒತ್ತಡನ ಹಾಕಬೇಕು ಅದನ್ನು ಕೂಡ ಮಾಡ್ತೇವೆ. ಸಮಾನಾಂತರ ಜಲಾಶಯದ ಬಗ್ಗೆ ಮಾತನಾಡಿದ್ರು. ಬಹುಶಃ ಹೂಳು ತೆಗಿತಕ್ಕಂಥದ್ದು ಎಷ್ಟು ಕಷ್ಟ ಸಾಧ್ಯ ಅದು ಮಾನ್ಯ ಸಚಿವರಿಗೆ ಗೊತ್ತಿದೆ. ಆ ಹೂಳನ್ನೇ ತೆಗೆಸೋಕ್ಕೆ ಸಾಧ್ಯ ಇದೆಯೋ ಅಥವಾ ಸಮಾನಾಂತರ ಜಲಾಶಯಕ್ಕೆ ಅವಕಾಶ ಇದೆ, ಯಾವ್ದಾರು ಒಂದು ತೀರ್ಮಾನ ತೆಗೆದುಕೊಂಡ್ರೆ ಏನು ಮಾನ್ಯ ಸಚಿವರು ಹೇಳಿದ್ದಾರೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತದೆ ಅಂತೇಳಿ ಅವರ ನೇತೃತ್ವನ ವಹಿಸಿದ್ರೆ ಖಂಡಿತ ಅವ್ರಿಗೂ ಒಳ್ಳೆಯ ಹೆಸರು ಬರ್ತದೆ, ರೈತರು ಕೂಡ ಒಳ್ಳೇದಾಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್, ನಾನು ರಾಯಚೂರು ತಾಲೂಕಿನಿಂದ ಬರ್ತೀನಿ ಸರ್.